ಹಲೋ, ವೆಲ್ಕಮ್ ಬ್ಯಾಕ್ ಟು ಗುರುಸ್ವಾಮಿ ಲಾಕ್ಸ್. ಸುಮಾರು ದಿನ ಆದ ನಂತರ ಮತ್ತೆ ಲಾಕ್ಸ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತಂದರೆ, ಈ ದಿನವೇ ಸುದಿನ, ಒಳ್ಳೆಯ ದಿನ ಅಂದ್ಕೊಂಡು ನಾನು ಸ್ವರ್ಗ ನಮ್ಮ ದುರ್ಗ ಅಂತ ಹೇಳ್ತಾರೆ. ಸೊ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಯಾರ ಬೇಡಿಕೆಯ ಮೇರೆಗೆ ಅಂತಂದರೆ ವೈಷ್ಣವಿ ಅವರ ಬೇಡಿಕೆಯ ಮೇರೆಗೆ. ಸೊ ಇವಳೇನು ಕರೆದಿಲ್ಲ ಗೈಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾವೇ ಬಂದಿದ್ದೀವಿ. ಇವ್ರನಿಗೆ ನಾನು 11 ಗಂಟೆಗೆ ಅಂತ ಹೇಳಿದ್ದೆ. ಸೊ ನಾನಿಲ್ಲಿ ಬರೋಕ್ಕಾಗಿದ್ದು 12:15. ಸೊ ನನಗೋಸ್ಕರ 1 ಗಂಟೆ ಶ್ರೇಯಸ್ ಅವರು ಬಸ್ ಸ್ಟ್ಯಾಂಡಲ್ಲೇ ಕಾಯ್ದಿದ್ದೀನಿ. 1.5 ಗಂಟೆ ಇವರು ಕಾದಿದ್ದಾರೆ. ನನಗೇನಂತ ಸುಳ್ಳು ಹೇಳ್ಯಾರ ಇವರಿಬ್ರು, ಭಾಳ ಸುಳ್ಳುಗಾರು ಗೈಸ್. ಏಕೆಂದರೆ ಇವರಿಬ್ರಿಗೂ ಕೋಟೆಗೆ ಬರೋಂಗೆ ಆಗಿಲ್ಲ. ನಾನು ಲಾಗ್ ಮಾಡೋಕ್ಕಂತಲೇ ಬಂದೀನಿ ಆ್ಯಕ್ಚುಲಿ, ಕೋಟೆಗೆ ಹೋಗೋಣ ಅಂತ. ಕೋಟೆಗೆ ಇವತ್ತು ಮಳೆ ಬರ್ತೈತೆ, ಜಾರ್ತತೆ ಅಂತ ಸುಳ್ಳು ಹೇಳಿ ಮುಖಗಳು ನಾನು ನಿಜ ಅನ್ಕೊಂಡಿನಿ. ನಾನು ನಿಮ್ಮ ರಿಯಾಕ್ಷನ್ ನೋಡೋಕ್ಕೋಸ್ಕರನೇ ಸುಳ್ಳು ಹೇಳಿದ್ದು. ಯಪ್ಪ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ರಿಯಾಕ್ಷನ್ ವಿಡಿಯೋ ಮಾಡಬೇಕಿತ್ತು, ಬಟ್ ಮಿಸ್ ಮಾಡ್ಕೊಂಡ್ಬಿಟ್ಟು. ನಾನು ಹೇಳ ನಾನಲ್ಲೇ ಅದಕ್ಕಂತಾನೆ ಬಂದಿದ್ದು. ವಾಪಸ್ ಹೋಗಲ್ಲ, ಬೇರೆ ಏನಾದ್ರು ಸಾಕಾಯ್ದ್ರೆ ತೋರಿಸ್ರಿ. ನಾನು ಬೇರೆ ಏನೇನೇ ನಿಮ್ಮ ದುರ್ಗದಲ್ಲಿ ಅಂತಂದ್ರೆ ಇವಳು ಏನಿಲ್ಲ ಗೈಸ್, ನಮ್ಮ ಮನೆ ಹೋಗೋಣ ಬರ್ರಿ ಅಂತಾಳು. ಮತ್ತೆ ಅದೇ ಲಾಸ್ಟ್ ಆಪ್ಷನ್ ಅಂತ ಬಂದಿದ್ದು ಎಲ್ಲ ವೇಸ್ಟ್ ಹಾಕಿತ್ತು ಗೈಸ್. ನನಗೆ ಯಾಕೋ ಇವ್ರ ಕಣ್ಣು ಸುಳ್ಳು ಹೇಳ್ತೈತಿ ಅಂತ ಅನ್ಸಿ ಕೋಟೆ ಹೋಗೋಣ ಬರ್ರಿ ಅಂದ ತಕ್ಷಣ ನಗ್ತಾರೆ ಇಬ್ರು. ಯಪ್ಪ. ಸೊ ನಾನೇ ಕಂಡಿಡ್ದು ಇಲ್ಲ ಸುಳ್ಳು ಹೇಳ್ತಿದಾರೆ ಅಂತ ಹೇಳಿ ಮಾಡಿದ್ದು. ನಾನು ಹೇಳಿದ್ದೆ ಕರೆಕ್ಟಾಗಿ ಅಂತ. ನಾನು ಅದಕ್ಕೆ ನಂಬಲಿಲ್ಲ. ಕೊನೆಗೆ ಈಗ ನಡ್ಕೊಂಡೆ ಹೋಗ್ತಿದ್ದೀವಿ ಗೈಸ್, ಅದರಲ್ಲೂ ದುಡ್ಡು ಉಳಿಸ್ಕೊಂಡು. ಆ್ಯಕ್ಚುಲಿ ಇವತ್ತು ನಮ್ಮ ಜೊತೆಗೆ ಮಾನ್ಯ ಶ್ರೀ ಪವನ್ ವೈಎಸ್ ಅವರು ಹಾಗೂ ತನ್ಯ ಭಂಡಾರಿ ಅವರು ಇರಬೇಕಿತ್ತು. ಪವನ್ ವೈಎಸ್ ಅವ್ರ ಮನೇಲಿ ಕಸಿನ್ಸ್ ಬಂದಿದ್ದಾರೆ, ಕಾರಣ ಬರ್ತಿಲ್ಲ ಅವರು. ಹಾಗೆ ತನ್ಯ ಭಂಡಾರಿ ಅವರಿಗೆ ಹುಷಾರಿಲ್ಲ, ಸೊ ಅವರು ಬರ್ತಿಲ್ಲ. ಹುಷಾರಿಲ್ಲ, ಸೊ ಅವರು ಬರೋಕ್ಕಾಗಿಲ್ಲ. ಇರಲಿ, ನಾವೇ ಹೋಗಿ ನಮ್ಮ ದುರ್ಗನ ಎಕ್ಸ್ಪ್ಲೋರ್ ಮಾಡ್ತೀವಿ. ದುರ್ಗನ ಅಲ್ಲ, ದುರ್ಗದ ಕೋಟೆನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅವ್ರನ್ನ ಯಾವುದು ಗೈಡ್ ತಗೊಳಲ್ಲ. ಚಿತ್ರದುರ್ಗದ ಮಹಿಳೆ ವೈಷ್ಣವಿ ಅವರೇ ನಮಗೆ ಗೈಡ್ ಮಾಡ್ತಾರೆ. ಅವ್ರ ಇತಿಹಾಸ ಅವ್ರಿಗೆ ಎಷ್ಟು ಗೊತ್ತೈತಿ ಅಂತ ನೋಡೋಣ. ಝೀರೋ ನಾಲೆಡ್ಜ್ ನಾಲಾಯಕ್ ಅಂತ ಹೇಳ್ತಾರದೆಲ್ಲ ಲಾಗ್ನಾಗೆ. ಅವ್ರ ಊರ ಬಗ್ಗೆ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ಗೈಸ್. ನಾವು ಯಾವುದೋ ಗೈಡ್ ತಾಣಲ್ಲ. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂತ ಅಲ್ಲಿ ಹೋಗ್ಮೇಲೆ ನೋಡೋಣ. ಹೇಳಿ ಗೈಸ್, ದುರ್ಗದಾಗ ಹುಟ್ಟಿ ಕೋಟೆಗೆ ಹೋಗೋ ರೂಟ್ನ ತಪ್ಪು ಕರ್ಕೊಂಬಂದಾಳೆ ಗೈಸ್ ಇವಳು. ಅದನ್ನು ಗೂಗಲ್ ಮ್ಯಾಪ್ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಅಂದರೆ ಎಷ್ಟರ ಮಟ್ಟಿಗೆ ಈ ಊರ ಬಗ್ಗೆ ಇವಳಿಗೆ ಗೊತ್ತಿರಬೇಕು ಅಂತ ಯೋಚನೆ ಮಾಡಿ 2ನೇ ಸಲ ದಾರಿ ತಪ್ಪಿಸ್ತಿರೋದು ಗೈಸ್. 2ನೇ ಸಲ ಇದು. It's not my fault. It's Mac's fault. ಮ್ಯಾಪ್ ನೋಡಕ್ ಬರಲ್ಲ ಅನ್ನೋ ಅದ್ ಒಪ್ಕೊಂತೀವಿ. ಮ್ಯಾಪ್ ಫಾಲ್ಟ್ ಅಂತ ಐಫೋನ್ ಸುಮ್ಮನೆ ಇಟ್ಕೊಂಡು ನೋಡು. ಶ್ರೇಯಸ್ ಏನೇ ಹೇಳ್ಬೇಕು ಮನೇಲಿ. ವಾವ್ ಶ್ರೇಯಸ್, ನಾನು ಕೋಟೆ ನೋಡಕ್ಕೆ ಅಂತ ಬಂದ್ರೆ ಇಲ್ಲಿ ರೇಣುಕಾ ಸ್ವಾಮಿ ಮನೆಯಲ್ಲಿ ಬರ್ತೈತಿ ಅಂತ ಕೇಳಕ್ಕೆ ಚೆನ್ನಾಗಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಚೆನ್ನಾಗಿ ಗೈಸ್. ಗೊತ್ತಿಲ್ಲ, ಒಂದೊಂದ್ಸಲ ರೂಟೇ ಗೊತ್ತಿಲ್ಲ. ಹೌದು, ರೇಣುಕಾ ಸ್ವಾಮಿ ಮನೆಯಲ್ಲಿ ಬರ್ತೈತಿ ಹೇಳಿ. ಸ್ವಾಮಿ ಕೊಡಿಸ್ತಾ ಇದನ್ನ ನೀ ಕೊಡಿಸ್ತಿದ್ಯಾ? ಇವತ್ತು ಕದ ಹಾಕೈತಿ ಅಂತ ಸುಳ್ಳು ಹೇಳಿದ್ರೆ ಹೆಂಗ್ ತೆಗಿತಾವ ಇಷ್ಟು ಇದು ಬಾಗ್ಲು. ಓ ಮೈ ಗುಡ್ನೆಸ್. ಗೈಸ್ ಬನ್ನಿ, ನಮ್ಮೂರು ಸ್ವರ್ಗ, ನಮ್ಮ ಚಿತ್ರದುರ್ಗ. ನೀನ್ ಟಿಕೆಟ್ ತೆಗ್ಸಂಬರ ಅಷ್ಟೊತ್ತಿಗೆ ನಮ್ಮ ವಯಸ್ಸು ಅಷ್ಟು ತಿನ್ಬಿಟ್ಲು. ನಮ್ದು 7 ಸುತ್ತಿನ ಕೋಟೆಗೆ ವೆಲ್ಕಮ್. ತೋರ್ಸು. ಲೆಟ್ಸ್ ಗೋ. ಆನರಬಲ್ ಅಂಡ್ ಚಿತ್ರದುರ್ಗದ ಕುಮಾರಿ ಇಲ್ಲೇ ಇದ್ದಾಳೆ. ಸೊ ನಮ್ಗೆ ಗೈಡಿಂದು ಅವಶ್ಯಕತೆ ಇಲ್ಲ. ಸೊ ನಾವು ಅದೆಲ್ಲ ಏನು ಯಾರು ಮುತ್ತಿಗೆ ಹಾಕಿದ್ದು ನಿಮ್ಗೆ ಕೋಟೆನ? ಇವರು ಹೈದರಾಲಿ ಸೈನಿಕರು. ಇಲ್ಲಿಂದ ಮುತ್ತಿಗೆ ಹಾಕಿದ್ರು ವೈಷ್ಣವಿ.
ಮೈಸೂರಿಂದ. ಓ ಅವ್ರಿಲ್ಲಿ ಬಂದು ಉಳ್ಕೊಂಡಿದ್ರಾ ಮುಂಚೆ? ಇಲ್ಲ, ಅವರು ಹಿಂಗ್ ಬರ್ತಿದ್ದಂಗೆ ಒಬ್ಬವಾಗ ಹೆಂಗ್ ಗೊತ್ತಾಯ್ತು ಅವ್ರು ಬಂದಾರಂತ? ಅದು ತುಂಬಾ ಶಾರ್ಪ್ ಇತ್ತು ಅವ್ರಿಗೆ mind ಎಲ್ಲ. ಮತ್ ನಿನಗೆ ಯಾಕಿಲ್ಲ ವಿಶ್ವ? ಅದು ಹುಟ್ಟಿದ ಎಲ್ಲ ಹುಡುಗಿಯರಿಗೂ ಮೈಂಡ್ ಚುರುಕಂತೆ, ಅದೇ ನಮ್ಮ ವೈಷ್ಣವಿಗೆ ಯಾಕೆ ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀರಾ ಅಂತ ಸುಮ್ಮನೆ ಇದ್ದೀನಿ. ಹತ್ತು ಬಿಡ್ತಿದ್ದು ಇವಳು ಚಿತ್ರದುರ್ಗದ ನಾರಿಯರಂದ್ರೆ ಹೆಂಗಿರ್ತಾರೆ, ಧೈರ್ಯ, ಶೌರ್ಯ, ವೀರತೆಗೆ ಹೆಸರಾಗಿರ್ತಾರೆ. ಆದರೆ ಇವಳು ಚಿತ್ರದುರ್ಗದಾಗ ಹುಟ್ಟಿ ದಿನಕ್ಕೆ ಮಿನಿಮಮ್ 5 ಸಲ ಅಳ್ತಾಳೆ ಗೈಸ್. ಆ ಕಣ್ಣೀರು ಎಲ್ಲಿ ಸ್ಟೋರ್ ಮಾಡ್ಕೊಂತಾಳ ಗೊತ್ತಿಲ್ಲ, ಮೆದುಳಿಂದ ತಕ್ಕಂತ ಕಣ್ಣಿಗೆ ಬಂದ್ಬಿಡ್ತದೆ ಆ ನೀರು. ಇವತ್ತು ಬಂದಿರೋ ವಿಷಯನೇ ಹೇಳಿಲ್ಲ. ಫಸ್ಟಿಗೆ ಕೋಟೆಗೆ ಅಂತ ಪ್ಲ್ಯಾನ್ ಆಗಿದ್ದು ಅದು, ಆಮೇಲೆ ಅದಕ್ಕಿಂತ ಮುಂಚೆ ಇನ್ಷಿಯಲಿ ಪ್ಲ್ಯಾನ್ ಆಗಿದ್ದು ಬೇರೆದಕ್ಕೆ. ಏನೆಂದ್ರೆ ನಮ್ಮ ವೈಷ್ಣವಿ ಅವರು ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ರಂತೆ. ಫುಲ್ಲು ದಿನಕ್ಕೆ ಒಂದು 5 ಸಲ ಅಳೋದು. ಅವ್ರ ಮನೆಗೆ ಯಾರನ್ನೂ ಮಾತಾಡ್ತಿರ್ಲಿಲ್ಲ. ಅದು ಯಾರು ನೆನೆಸ್ಕೊತ ಇದ್ರೋ ಗೊತ್ತಿಲ್ಲ, ಸುಮಾರು ದಿನದಿಂದ ಏನಿಲ್ಲ. ಆ ಥರ ಇರೋದಕ್ಕೆ ಹಾಗೆಲ್ಲ ಆಗೋದು. ಮೆಂಟಲ್ ಹೆಲ್ತ್ ಸರಿ ಇರಲಿಲ್ಲ. ಮೆಂಟಲ್ ಹೆಲ್ತ್ ಏನು ಡಿಪ್ರೆಷನ್ಗೆ ಯಾವ್ಯಾವ ರೀಸನ್ ಬರ್ತವೆ ಅಂತ ಚಾಡ್ಸಿಬಿಟ್ಟು ಹುಡುಕಿ ನನಗೆ ಇವೆಲ್ಲ ಸಿಂಪ್ಟಮ್ಸ್ ಐತಿ ಅಂತ ನಮಗೆ ಕಳಿಸಿದ್ಲು ಗೈಸ್. ಅದಕ್ಕೆ ವೈಷ್ಣವಿ ಅವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಸುಮ್ಮನೆ ಯಾಕೆ ಹೋಗೋಣ, ನಂದು ಒಂದು ಸ್ವಲ್ಪ ಲಾಗ್ ಮಾಡೋಣ ಅಂತ ಕೋಟೆಗೆ ಪ್ಲ್ಯಾನ್ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ನೀವಿಬ್ರು ಬಂದಿದ್ದಕ್ಕೆ. ಅಂದರೆ ಹೌದು, ನನ್ನ ಮೆಂಟಲ್ ಹೆಲ್ತ್ ಸ್ಟೇಬಲ್ ಆಗಿರಲಿಲ್ಲ 1 ವೀಕ್. ಈಗೂ ಏನು ಸ್ಟೇಬಲ್ ಆಗಿಲ್ಲ, ಅನ್ಸ್ಟೇಬಲ್. ಇವರು ತುಂಬ ಕನ್ಸೋಲ್ ಮಾಡಿದ್ದಾರೆ ನನಗೆ. ಅವಾಗ ತುಂಬ ಖುಷಿ ಆಯಿತು ನನಗೆ. ಇಂಥ ಒಳ್ಳೆ ಅಣ್ಣಂದರು ಕಮ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಶ್ರೇಯಸ್ ಅವಳು ಹೊಗಳ್ತಾಳೆ ಅಂತ ಮೇಲೆ ಹೋಗ್ಬೇಡ, ಇಲ್ಲೇ ಇರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಕೋಟೆ ದೊಡ್ಡದೈತೆ, ಆಲ್ರೆಡಿ ನಾವೇ ಮೇಲೆ ಬಂದಿದ್ಬಿಟ್ಟಿವಿ. ಇಲ್ಲೂ ಇವಳ್ದಾಗ ಒಣಕೆ ಒಬ್ಬೊಬ್ಬ ಇಷ್ಟೊಂದೆಲ್ಲ ಹತ್ತಿಲ್ಲ ಅಂತ ಪ್ರಶ್ನೆ. ಏನು ವೈಷ್ಣವಿ ಇದಕ್ಕೆ? ನನಗೂ ಗೊತ್ತಿಲ್ಲ. ಅವಳಿಗೆ ಏನು ಗೊತ್ತಂತ ಕೇಳ್ರಿ ಗೈಸ್. ದುರ್ಗದ ಬಗ್ಗೆ 0 ನಾಲೆಡ್ಜ್. ರಾಯಣ್ಣ ಅಂತ ಇವರೇ ಗೈಸ್ ಹತ್ತಿ ಬಿಡ್ತಾರೆ ಇದನ್ನು ಅಷ್ಟನ್ನು. ಮತ್ತೆ ಹನಿ ಬೀಳ್ತಾ ಇದೆ, ಅದಕ್ಕೆ ವೈಟಿಂಗ್. ನಿಮ್ಮ ಮೇಲೆ ಹೋಗಿ ಬರ್ರಿ, ಒಣಗಿದ್ರೆ ಹತ್ತೀನಿ, ಇಲ್ಲ ಅಂದ್ರೆ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಕೋತಿ ರಾಯಣ್ಣ ಅಂತ. ಫುಲ್ಲು ಕೋಟೆನ ಹಂಗೆ ಹತ್ತು ಬಿಡ್ತಾರೆ. ವೈಷ್ಣವಿ ಅವರೇ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲೇ ತುಂಬ ಫೇಮಸ್ ಅವರು. ಓ ಇಂಡಿಯಾದಲ್ಲೇ? ಹ್ಞೂ, ಓಕೆ ಓಕೆ ಓಕೆ. ಇಂಡಿಯಾದಲ್ಲಿ ಫೇಮಸ್ಸು. ಈ ಥರ ಗೋಡೆ ಎಲ್ಲ ಹ್ಯಾಂಡ್ಸ್ ಎಲ್ಲ ಹೊತ್ತಿರ್ತಾರೆ, ಅದೇನು ಪೌಡ್ರ್ ಹಾಕೊಂಡು ಹತ್ಬಿಡ್ತಾರೆ. ಅವರೇ ಹೇಳಿದ್ರು, ನಾನು ಹತ್ತಲ್ಲ. ಏನು ಮಾಡ್ತಾನೆ? ಮಳೆ ಬರ್ತಿರೋ ಕಾರಣದಿಂದ ಅದು ಸ್ವಲ್ಪ ತ್ಯಾವ ಅಂದರೆ ಮೀನ್ಸ್ ವಾಟರಿ ಆಗಿದೆ, ಈಗ ಹತ್ತಕ್ಕಾಗಲ್ಲ ಅಂತ. ಎಷ್ಟೇ ಉದ್ದಂಗೆ ಗೋಡೆ ಆಗಿರ್ಬೋದು, ಕ್ಷಣಮಾತ್ರದಲ್ಲಿ ಹತ್ತುವ ಸಾಮರ್ಥ್ಯ ಅವರಿಗೈತೆ. ಅವರು ನೋಡಿದ್ದು ಪುಣ್ಯ ಅಂತ ಇಲ್ಲಿ ಎಷ್ಟೊಂದು ಜನ ಹೇಳ್ತಿದ್ರು. ಸೊ ನಮಗೂ ಇವತ್ತು ಪುಣ್ಯನೋ ಏನೋ ಗೊತ್ತಿಲ್ಲ. ಏನಂತೀಯ ವಯಸ್ಸು? ದುರ್ಗದ ಸಾಧಕರು ನಮಗೆ ಸಿಗಲ್ಲ, ಯಾಕೆಂದ್ರೆ ಅವಳು ದುಬೈಗೆ ಹೋಗ್ತಿದ್ದಾಳಂತೆ. ದುರ್ಗದಲ್ಲಿ ಇರಲ್ಲ, ಇನ್ಮೇಲೆ ದುಬೈಗೆ ಹೋಗ್ತಾಳೆ ವೈಷ್ಣವಿ. ಗೈಸ್, ಶ್ರೇಯಸ್ ಮತ್ತು ವೈಷ್ಣವಿಗೆ ಆಲ್ರೆಡಿ ಇಲ್ಲಿ ರೆಸ್ಟ್ ಬೇಕಂತೆ. ಅಲ್ಲಿ ವಯಸ್ಸಾದವರೇ ಎಷ್ಟು ಚೆನ್ನಾಗಿ ಹತ್ತಕಚ್ಚಾರೆ, ಇವರಿಬ್ಬರಿಗೂ ಹತ್ತಕ್ಕಾಗ್ತಿಲ್ಲ. ಕೇಳ್ತೀನಿ ಕೊಡು, ನಾನು ನಿನ್ನ ಮಾಡ್ತೀನಿ. ಆ್ಯಕ್ಚುಲಿ ದುರ್ಗಾ ಸ್ವರ್ಗ ಅಂತ ಎಲ್ಲ ದುರ್ಗದ ಫ್ರೆಂಡ್ಸ್ ಹೇಳ್ತಿದ್ರು, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಿಜಕ್ಕೂ ದುರ್ಗಾ ಸ್ವರ್ಗ ಗುರು ಅಂತ. ದಾವಣಗೆರೆ ಅವರು ಎಲ್ಲ ಜಿಲ್ಲೆ ಬಗ್ಗನೂ ಹೊಗಳ್ತೀವಿ, ಯಾಕೆಂದ್ರೆ ಸೆಂಟರ್ ಆಫ್ ಕರ್ನಾಟಕ ಅಂತ. ಮತ್ತು ಅವ್ರದ್ದು ಅವ್ರು ಸ್ವಲ್ಪ ಹೊಗಳ್ಕೊಂತಾರೆ. ಹೌದೌದು, ನಮ್ಮ ದಾವಣಗೆರೆ ಅದಕ್ಕೂ ಕಡಿಮೆ ಇಲ್ಲ. ಒಂದು ಸ್ವಲ್ಪ ಪ್ರವಾಸಿ ಸ್ಥಳಗಳಿಲ್ಲ. ಅದು ಯಾಕೆ ಅಂತಂದರೆ ಬೇರೆ ಜಿಲ್ಲೆಯವರೆಲ್ಲ ಬಂದು, ಬೇರೆ ಸ್ಟೇಟವರೆಲ್ಲ ಬಂದು ಹಾಳು ಮಾಡ್ತಾರೆ ಅಂತ ಇಟ್ಕೊಂಡಿಲ್ಲ ನಾವು. ಈ ಒಂದು ಪ್ಲೇಸ್ ಸಖತ್ ಸುಂದರವಾಗಿದೆ. ಇದೊಂದು ಫಸ್ಟ್ ಟೈಮ್ ಏನೋ ಒಂದು ದೇವಸ್ಥಾನದ ಹೆಸರು ಹೇಳಲ್ಲ ಅಂದರೆ ಇದನ್ನೇ ಕರೆಕ್ಟಾಗಿ ಸಂಪಿಗೆ ಸಿದ್ದೇಶ್ವರ ಇದಾ, ಅದು ಇಡಂಬೇಶ್ವರ. ಆಕೆಗೆ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈಗಲೂ. ನೋಡಿ ಗೈಸ್, ಇಲ್ಲಿ ಕಾಣ್ತಿದೆಯಲ್ಲ ಈ ಗೋಪುರದಲ್ಲಿ, ಅಲ್ಲಿ ತೋರಿಸ್ತೀನಿ. ಇಲ್ಲಿ ಜೋಕಾಲಿ ಹತ್ತೋ ಥರ ಇದೆ. ಇಲ್ಲಿಂದ ಜೋಕಾಲಿ ಹತ್ತುತ್ತಾ ಅಲ್ಲಿ ಲ್ಯಾಂಪ್ ಹಚ್ತಿದ್ರಂತೆ ಯಾವುದಾದ್ರೂ ಹಬ್ಬ ತೇರಿದ್ದಾಗ. ಅದನ್ನ ಹೇಳಿದ್ದು ದ ಸುಪ್ರೀಂ ಗೈಡ್ ವೈಷ್ಣವಿ ಅವರು.
ಶೀ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಕೋಟೆ ಹತ್ತಿದ ಮೇಲೆ ನಾಲೆಡ್ಜ್ ಬೆಳೆದೈತೆ. ನೋಡೋಣ ಇನ್ನೂ ಏನೇನು ಇನ್ಫಾರ್ಮೇಷನ್ ಕೊಡ್ತಾಳೆ ಅಂತ. ನಾವು ಗೈಡ್ನ ಕರ್ಕೊಂಬಂದಿಲ್ಲ ಗೈಸ್, ಅದೇ ಒಂದು ದೊಡ್ಡ ತಪ್ಪು. ಈಕಿ ನಂಬಿ ಗೈಡ್ನ ಬಿಟ್ಟು ಬಂದ್ಬಿಟ್ವಿ. ನನ್ನ ಲಾಗಿಗೆ ಲಾಸ್ ಮಾಡಬೇಡ ವೈಶು. ಏನು ಗೊತ್ತಿಲ್ಲ ಗೈಸ್, ಅದೇ ನಮಗೆ ಪ್ರಾಬ್ಲಮ್. ಏನು ಗೊತ್ತೋ ಇಲ್ದಿರೋದು ಹೇಳ್ಬೇಡ, ಮತ್ತೆ ನಿಂಗೆ ಸ್ವಲ್ಪ ಗೊತ್ತಿರೋ ಅದನ್ನೇ ಹೇಳು ವೈಶು. ಈಗ ನಾವೊಂದು ಬ್ಯೂಟಿಫುಲ್ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು, ಅಲ್ಲಿ ನೋಡ್ರಿ, ಅಲ್ಲೇ ರಾಮಾಚಾರಿ ಫಿಲಮ್ ಶೂಟಿಂಗ್ ಆಗಿರೋದು ಅನಿಸ್ತತೆ. ದೇವರಿದೆ, ಕತ್ಲು ಕಾಯಿಸಿದ ಫುಲ್ಲು. ಶ್ರೇಯಸ್ ಟಾರ್ಚ್ ಬಿಡೋಕೆ ಸರಿ. ಹಿಂಗಂಡು ಪಾಲ್ಗುಣೀಶ್ವರ ದೇವಸ್ಥಾನ. ನನ್ನ ಫೋಟೋ ತೆಗಿ ಅಂದ್ರೆ ತೆಗಿತಿಲ್ಲ, ಮಳೇಲಿ ನಿಲ್ಸ್ಕೊಂಡು ಅವ್ನ ಫೋಟೋ ತೆಗಿಯಕ್ಕೆ ಹೇಳ್ತಿದ್ದಾನೆ. ಮಳೇಲಿ ನೆನೀತಿದ್ದೀನಿ ನಾನು. ಸ್ವರ್ಗ ಅದ್ರಲ್ಲೂ ಮಳೆಯಲ್ಲಂತೂ ತುಂಬಾ ಚೆನ್ನಾಗಿ. ಅದೊಂದು 50 ಪಟ್ಟು ಹೇಳಿದ್ದೀನಿ ದುರ್ಗಾ ಸ್ವರ್ಗನಲ್ಲ. ನನ್ನ ಸಿಂಗಲ್ ಫೋಟೋ ತೆಗಿಬಾ. ಸೊ ಇರ್ಬೋದು, ಇಲ್ಲೊಂದು ಕೋತಿ ಪಾಪ ಅಲ್ಲಿ ಆಧಾರ್ ಕಾರ್ಡು ಫೋನು ಎಲ್ಲದನ್ನು ಎತ್ಕೊಂಡು ಹೋಗ್ಬಿಟ್ಟತಿ ಗೈಸ್. ಅದೇ ಕೋತಿನೇ ಗೈಸ್. ಈ ಕೋತಿಗಳೆಲ್ಲ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ. ಸೊ ನಮಗೆ ಅಲ್ಲಿ ಓಕೆ ಈಗ ಸ್ವಲ್ಪ ಅಫ್ರೇಡ್ ಆಗ್ತಿದೀವಿ. ಸೊ ಇದೇ ನೋಡ್ಬೋದು, ಅಲ್ಲಿ ಕಾಣ್ತಿರೋ ಹೆಜ್ಜೆಗಳೇ ಕುದುರೆ ಹೆಜ್ಜೆಗಳಂತೆ. ಇದನ್ನತ್ತಿ ಮೇಲೆ ಹೋದ್ರೆ ಆ ಪ್ಲೇಸ್, ಇಲ್ಲಿಗೆ ಹೋಗ್ತೀವಿ ನಾವು. ಸೊ ಇದಕ್ಕೆ ಇವರಿಬ್ರು ಬೇಡ ಹೋಗೋದು ಅಂತ ಹೇಳ್ತಿದ್ದಾರೆ, ಜಾರದತೆ ಅಂತ. ಸೊ ಅಂತಂದಿದ್ದಕ್ಕೆ ಬೇಡ ಅಂತ ಅನ್ಕೊಂಡಿದೀನಿ. ಮೊದಲಿಗೆ ಇವರಿಬ್ರು ಕೈಗೆ ಆಗಲ್ಲ ಗೈಸ್ ಹತ್ತದು. ಬರೀ ಇಂಥದೆಯ ಎಷ್ಟೊಂದು ಕೋತಿಗಳತ್ತಿದೆ. ಅಲ್ಲೋಗಿ ಮನೇನು ಅಟ್ಯಾಕ್ ಮಾಡಿದ್ರೆ ವಯಸ್ಸು ಬಿದ್ದೋಗ್ಬಿಡ್ತಾಳೆ. ಸೊ ಪ್ರಿಡಾಮಿನೆಂಟ್ಲಿ ವಿ ಕನ್ಸರ್ನ್ ಆನ್ ವೈಷ್ಣವಿ. ಇದಕ್ಕೆ ಐಫೋನ್ ಇಟ್ಕೊಂಡಿರೋ ಶ್ರೀಮಂತರಲ್ಲ ಅಂತೆ. ಬಟ್ಟೆಯಿಂದ ಬಡತನನ ಐಫೋನಿಂದ ಸಿರಿವಂತಿಗೆನ ಅಳಿಬಾರ್ದು ಅಂತ ಹೇಳ್ತೀರಾ? ಸೊ ಕಾಲ್ಡ್ ಚಿತ್ರದುರ್ಗ, ಸೋ ಬ್ಯೂಟಿಫುಲ್. ಇದು ಶ್ರೇಯಸ್ ಸ್ಕೂಲ್ ಮ್ಯಾನ್ ಅಂತ ಕರೀಬೋದು. ಶ್ರೇಯಸ್ ಅವರು ಶ್ರೇಯಸ್, ಚಿತ್ರದುರ್ಗದ ಈ ವೆದರ್ ಬಗ್ಗೆ ಏನಂತ ಹೇಳ್ತೀರಾ? ಮಳೆ ಬರ್ತಾ ಇದೆ ಬ್ರೋ, ಸದ್ಯಕ್ಕೆ ಬರ್ಕೋಬೇಡಿ. ಹಂಗೆಲ್ಲ ಹೇಳ್ಬಾರ್ದು. ನೇಚರ್ ಲವರ್ಸ್ಗೆ ಸದ್ಯಕ್ಕೆ ಬರ್ಬೇಕು ಗೈಸ್. ಮಳೆಗೆ ತುಂತುರು ನೋ ಕಾಮೆಂಟ್ಸ್ ಇಲ್ಲ ಸರ್. ಮಳೆ ನೀಕೇನು ಜಾಸ್ತಿ ಜೋರಾಗಿ ಬರಲ್ಲ, ತುಂತುರು ಮಳೆ ಒಳಗೆ ವೈಷ್ಣವಿ ಕೊಡಿಸ್ತಿದ್ದಾಳೆ ಗೈಸ್ ಇವತ್ತು ನಮಗೆ. ಆಗಲೇ ಹೇಳಿಲ್ಲ ಕ್ಯಾಂಟೀನಲ್ಲಿ ನೀನು ಕೊಡಿಸ್ತೀನಿ ಅಂತ. ಒಳ್ಳೆ ಅದಕ್ಕೆ ಮುಂಚೆನೇ ಕಾಸ್ಟ್ಲಿ ಅಂತ ಹೇಳ್ತಾಳೆ. ಕಾರವಾಗಿ ವರ್ಣನ ಅರ್ಭಟ ಮಳೆ ಬರ್ತೈತೆ. ಈ ಅಮ್ಮ ಐಸ್ ಕ್ರೀಮ್ ತಿಂತವಳೆ. ಇಲ್ಲಿ ನೋಡಿದ್ರೆ ಕೋತಿಗಳದ್ದು ಅವಳಿ ಜಾಸ್ತಿ ಐತೆ. ಈ ಹುಡುಗ ಇಲ್ಲಿ ಚಿಪ್ಸ್ ತಿಂತವನೆ. ಅದು ಅವನಿಗೆ 2 ಚಿಪ್ಸಾ? ಅವಳದೊಂದು ಗೈಸ್. ಇವಳು ಕೊಡಿಸ್ತಾಳಂತ ಮುಂಚೆನೆ ಕಾಸ್ಟ್ಲಿ ಐತೆ ಅಂತ ಹೇಳಿ ನನಗೆ ಒಂದು ಚಿಪ್ಸ್ ಗೈಸ್ ಇಲ್ಲಿ ಬಚ್ಚಿಟ್ಕೊಂಡು ನಿನ್ನ ಕೋತಿ ಬರ್ತವೆ ಅಂತ ಒಂದು 50-50 ಬಿಸ್ಕೆಟ್ ಅಷ್ಟೇ ತಗೊಂಡಿರೋದು. ಮತ್ತೆ ಇಲ್ಲಿ ಬಂದು ತಿನ್ನರಿಗೆ ಏನಂತ ಹೇಳ್ತೀವಿ ಅಂತಂದರೆ ಇದನ್ನೆಲ್ಲ ಚಿಂದು ಚಿಪ್ಸ್ ಅಲ್ರೆ ಸೋಷಿಯಲ್ ಒಂದು ಸ್ವಲ್ಪ ಇದನ್ನ ಇನ್ಫಾರ್ಮೇಶನ್ ಕೊಡಿ. ನಾನು ಅದನ್ನ ಹೇಳಕ್ಕೆ ಬರ್ತಿದ್ದೀನಿ. ಇದು ಪರಿಸರ ಪ್ರೇಮಿಗಳಾಗಿದ್ದರೆ ಆಗಿಲ್ಲ ಅಂದರೂ ಪರವಾಗಿಲ್ಲ. ನೋಡಿ ಎಷ್ಟೊಂದು ಅಲ್ಲಲ್ಲಿ ಡಸ್ಟ್ಬಿನ್ ಇದ್ದಾವೆ, ಅದನ್ನು ಉಪಯೋಗಿಸ್ಕೊಳ್ಳೋದು ನೋಡ್ಕೊಳ್ರಿ. ಕರೆಕ್ಟಾಗಿ ತಿಂದು ಪ್ಲಾಸ್ಟಿಕ್ನ ಅಲ್ಲಾಕಿ ನಮ್ಮ ದುರ್ಗದ ಪರಿಸರವನ್ನು ಉಳಿಸಿ. ಜಗತ್ತಿನ ಪ್ರಸಿದ್ಧ ಶ್ರೇಷ್ಠವಾದ ಮಣ್ಣಿಂದ ಇದನ್ನು ಕಟ್ಟಿದ್ದಾರಂತೆ. ಅದು ನಮ್ಮ ವೈಶು ಅವ್ರ ಊರು ಚಿತ್ರದುರ್ಗದಲ್ಲಿ ಐತೆ. ಇಲ್ಲಿ ಫುಲ್ ಹಂಗೆ ಯಾರಾದರೂ ಚಿತ್ರದುರ್ಗದಾಗಿದ್ದರು ನನಗೆ ಅವಳಿಗಿಂತ ಜಾಸ್ತಿ ನನ್ನ ಇಷ್ಟಪಡ್ತಾರೆ. ಯಾಕೆಂದ್ರೆ ನಾನೇ ಜಾಸ್ತಿ ಹೋಗ್ಲಿನ ದುರ್ಗನ. ಏನಿಲ್ಲ, ಅಲ್ಲಿ ಬೋರ್ಡ್ ಮೇಲೆ ಬರ್ದಿದ್ದು ನಾವು ಓದ್ಬಿಟ್ಟು ಹೇಳ್ತಿದ್ದಾನೆ ಅಷ್ಟೇ. ಏನೋ ಒಂದು ಮಾಡ್ತಿದ್ದೀನಲ್ಲಮ್ಮ, ಜ್ಞಾನ ಇಲ್ಲಿಂದ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಂತ ಅನ್ನೋದು ಇಂಪಾರ್ಟೆಂಟ್. ವೈಷ್ಣವಿಯಿಂದ ಈಗ ಇನ್ನೊಂದು ಇನ್ಫಾರ್ಮೇಶನ್ ಬಂದೈತೆ. ಇದು ಅಕ್ಕ ತಂಗಿ ಹೊಂಡ ಅಂತ. ಯಾರ ಅಕ್ಕ ಯಾರ ತಂಗಿ ಆ್ಯಕ್ಚುಲಿ ಇಲ್ಲೇ ಬರ್ತಿದ್ದಾರೆ. ಇವಳೇನು ಹೇಳೋದು ಇನ್ಫಾರ್ಮೇಶನ್. ಅಕ್ಕ ತಂಗಿ ಹೊಂಡ ಅಂತೆ. ಅಲ್ಲಿ ಗೋಪಾಲ ಸ್ವಾಮಿ ಹೊಂಡ ಅಂತ ಇದೆ. ಆದ್ಮೇಲೆ ಈ ಅಕ್ಕ ತಂಗಿ ಹೊಂಡ ತುಂಬ್ತವಂತೆ. ಇದು ಪೂರ್ವಜರ ಪ್ರಕಾರ ಓಬವ್ವ ಅವರ ಮಗ ಮಾಡಿಸಿದಂಥ ಹೊಂಡಗಳು, ಬಂಡೆನ ಕೊರೆದು ಮಾಡಿರ್ತಕ್ಕಂಥದ್ದು. ಇದನ್ನೀಗ ಮಳೆ ನೀರು ಕೊಯ್ಲು ಆಗಿ ಕೂಡ ಯೂಸ್ ಮಾಡ್ತಿದ್ರು, ನೋಡ್ಬೋದು ನೀವು.
ಓ ಅಲ್ಲಿ ಕೆಸರಲ್ಲಿ ಕಮಲ ನೋಡ್ಬೋದು. ಕೆಸರಲ್ಲೇ ಹುಟ್ಟೋದು, ಕೆಸರಲ್ಲೇ ಬೆಳೆಯೋದು ಕಮಲ. ಅದು ಡೆಸ್ಟಿನೇಷನ್ ಒಂದೇ ಗೈಸ್ ನಮ್ದು. ಏನಪ್ಪಾ ಅಂತಂದ್ರೆ ಒಂದು ಕಿಂಡಿ. ನಾವೆಲ್ಲ ಫ್ರೆಂಡ್ಸ್ ಬಂದಿದ್ವಲ್ಲ, ಇಲ್ಲಿ ಏಡಿ ಸಿಕ್ಕಿತ್ತು. ಶಮನ್ ಕೈಯಲ್ಲಿ ಹಿಡ್ಕೊಂಡಿದ್ದ ಅದನ್ನ ಏಡಿನ. ವಾವ್, ಆಂಜನೇಯನ್ ನೋಡ್ಬೋದು ನೀವಿಲ್ಲಿ. ತುಂಬ ಖುಷಿ ಆಯಿತು ಇಷ್ಟು ದೂರ ಬಂದು ನೋಡ್ತಿರೋದಕ್ಕೆ. ವಾವ್, ಎಷ್ಟು ಚೆನ್ನಾಗಿ. ಯಾಕೋ ಕುಡಿಯೋ ನೀರು ಹೆಂಗೆ ವೇಸ್ಟ್ ಮಾಡ್ತಿದ್ದಾನೆ. ಗುರುಸ್ವಾಮಿ ದುಡ್ಡು ಕೂಸಿರೋದು. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ನಮ್ಮ ವೈಷ್ಣವಿಗೆ ಸ್ವಲ್ಪ ಡಿಪ್ರೆಷನ್ ಕಡಿಮೆ ಆಗಂಗೆ ಮಾಡಪ್ಪ ದೇವ್ರೆ. ನಮ್ಮ ಶ್ರೇಯಸ್ಗೆ ಒಂಥರ ಒಳ್ಳೆ ಬುದ್ಧಿ ಕೊಡು. ಗುರುಸ್ವಾಮಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ. ನನಗೆ ಆಸೆ ಇಲ್ಲ ಗೈಸ್. ಬ್ಲಾಗಿಗೆಲ್ಲ ದೇವ್ರೆ ಲೈಕ್ ಬರಲಿ. ಹಂಗ್ ಮಾತಾಡ್ಬಾರ್ದು. ತಪ್ಪತ್ತನ್ನೊಂದಿರ ಮುಂದೆ ಅನ್ನೋ ಮೂರ್ ಸಲ ಅನ್ನೋ. 3 ಸಲ ತಪ್ಪತ್ತನ್ನ. ಹ್ಞೂ ಜಯಂತಿ ಗೈಸ್. ನಾಗರಾವ್ ಫಿಲಮ್ ಮಾಡಬೇಕಾದ್ರೆ ವಿಷ್ಣುವರ್ಧನ್, ಜಯಂತಿ ಅವರೆಲ್ಲ ಬಂದು ಇಲ್ಲಿ ಫಿಲಮ್ ಶೂಟ್ ಮಾಡಿರ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ಒಣಕೆ ಓಬವ್ವ ಬಂದು ಶ್ರೇಯಸ್ ಬಿಕಮ್ ಒಣಕೆ ಓಬವ್ವ. ನೀನು ಹೋಗು. ಒಂದು ಚಿಕ್ಕವ್ರು ಬರ್ತಾರೆ. ನೀನ್ ಸಿಗಾಕೊಂಡಿಲ್ಲ? ಇಲ್ಲ, ನೀನ್ ಸಿಗಾಕೊಂಡಿಲ್ಲ. ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ. ಹುಡುಗ ನೋಡ್ದೆ ಬಿಟ್ಟ. ಅವಾಗಿನ ಕಾಲದಾಗೆ ಸೈನಿಕರನ್ನಾಗಿ ಹೆಂಗ್ ಕರ್ಕೊಂತಿದ್ರ ಎಲ್ಲ ಫಿಟ್ ಇರೋದಕ್ಕೆ. ಫಿಟ್ ಬ್ಲಾಕ್ ಮಾಡ್ತೀನಿ. ಎಲ್ಲ ಫಿಟ್ ಇರೋನ ಕರ್ಕೊಂತಿದ್ರಂತ. ಅದಕ್ಕೆ ಅವ್ರ ನುಸುಳು ಬರಕ್ ಆಯ್ತು ಅವಾಗ ಸೈನಿಕರೆಲ್ಲ. ಹ್ಞೂನೆ ಅಂತ ಸಣ್ಣ ಗುಂಡಿ ಒಳಗೂ ನುಸುಳಿ ಬರೋ ಅಂಥ ಕೆಪಾಸಿಟಿ ಇರೋ ಸೈನಿಕರು ಹಾಕಿದ್ರು. ಅದಕ್ಕೆ ಅವರೆಲ್ಲ ಬಂದರು. ಒಣಕೆ ಒಬ್ಬ ಹೊಡೆದ್ಲು ಗೈಸ್. ಎಷ್ಟೇ ನೋಡ್ದಿರ್ಬೋದು ಒಣಕೆ ಒಬ್ಬ ಒಣಕೆಯಿಂದ ಅಪ್ರಾಕ್ಸಿಮೇಟ್ಲಿ. ಎಲ್ಲಿ ಇಲ್ಲಿ ಹಾಕಿದ್ರಂತ? ಹಾಂ, ಯಾರಂದ್ರು? ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅವನು ಇದೇ ಫಸ್ಟ್ ಟೈಮ್ ಬರ್ತಿರೋದು ಗೈಸ್ ಫಿಲಮ್ನಾಗಲ್ಲ. ಆಕೆ ಒಬ್ಬಳೆ ಅಷ್ಟನ್ನ ಅಲ್ಲ, ಒಣಕೆ ಒಬ್ಬಳೆ ಅಷ್ಟನ್ನ ಅಲ್ಲಿ ಒಡೆಯೋದೇ ಹೆಚ್ಚಿನ ಮಾತು. ಒಡೆದು ಅಲ್ಲೆಲ್ಲ ಹಾಕಿರ್ಬೋದು ಗೈಸ್. ಇಲ್ಲಿ ಮಟ್ಟ ತಂದು ಹಾಕಕ್ಕಾಗಲ್ಲ. ಅಲ್ಲೇ ಹಾಕಿರ್ತಾರ ಅಷ್ಟೇ. ಒಳಗ ನೀರು ಹಿಡ್ಕೊಳ್ಳೋಣ ಅಂತಿದ್ರೆ ಯಮ್ಮ ದಾನ ಬಿಸಾಕ್ ಬಂದ್ಬಿಟ್ಟಾಳೆ. ತಗೊಂಬರ ಬಾಟ್ಲಿ ಗೊತ್ತಿಲ್ಲ ಗೈಸ್. ಫಿಲ್ಟರ್ ನೀರಿಗಿಂತ ನೋಡ ಎಲ್ಲದೂ ಹೇಳ್ತಾಳೆ ಅವಳೆ. ಫಿಲ್ಟರ್ ನೀರಿಗಿಂತ ಪ್ಯೂರಿಫೈ ಆಗಿರ್ತದಂತೆ. ಇಂಥ ನೈಸರ್ಗಿಕವಾಗಿರಕ್ಕಂಥ ನೀರು ಕುಡಿಬೇಕು ನಾವು. ತಾಂಬು ಹೋಗೋ ಇಶು. ನಡೆದ ಇನ್ಸಿಡೆಂಟ್ ನೋಡಿ ತುಂಬ ಜನಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬೇಜಾರಾಗಿರ್ತದೆ. ವಿಷ್ಣು ಸರ್ ಅವರು ಯಾವತ್ತು ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ಯಾರು ಅವ್ರನ್ನ ಟ್ರೂ ಆಗಿ ಫ್ಯಾನ್ ಆಗಿರ್ತಾರೋ ಅವ್ರ ಎದೆಯಲ್ಲಿ ಇರ್ತಾನೆ ಅಂತ ಹೇಳ್ತೀನಿ. ಇಲ್ಲಿ ನಾವು ಹತ್ಬೇಕಾದ್ರೆ ಎಷ್ಟೊಂದು ಜನ ನಾಗರಾವ್ ಫಿಲಮ್ ಹಾಡಾಕೊಂಡು ಕೋಟೆನ ವೀಕ್ಷಿಸ್ತಿದ್ರು. ಅದು ನೋಡಿದರೆ ಗೊತ್ತಾಗತ್ತೆ ಅವರ ಅಭಿನಯ ಪ್ರೇಮಿಗಳು ಎಷ್ಟೊಂದು ಜನ ಇನ್ನೂ ಇದ್ದಾರೆ ಅಂತಲ್ಲ, ಕರ್ನಾಟಕದಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ. ಸೊ ದುರ್ಗದಲ್ಲಿ ಅವ್ರ ಹಾಡು ಕೇಳಿ ಅವ್ರು ನೆನೆಸ್ಕೊಂಡು ನಾವು ಕೂಡ ಎಷ್ಟೊಂದು ಪ್ಲೇಸು ಇಲ್ಲೇ ಅವ್ರು ಶೂಟಿಂಗ್ ಮಾಡಿದ್ದು. ಜಾನಕಿ ಅಮ್ಮ ಅಲ್ಲ, ಜಯಂತಿನ ಜಾನಕಿನ ಗೊತ್ತಿಲ್ಲ ಗೈಸ್, ಅದೊಂದು ಕನ್ಫ್ಯೂಷನ್ನು. ಅವ್ರನ್ನೆಲ್ಲ ನೆನೆಸ್ಕೊಂಡು ನಾವು ಕೂಡ ಅವರ ಮೆಮೊರಿಯಲ್ಲಿ ಲೀವ್ ಮಾಡಿದ್ವಿ ಅಂತ ಅನ್ನಿಸ್ತು. ಅಲ್ಲ, ನಿಮ್ಮೂರಿಗೆ ಯಾಕೆ ಹೇಳಿ, ನಿಮ್ಮೂರಿಗಿಂತ ಜಾಸ್ತಿ ಬೇರೆ ಬರ್ತಾರೆ. ಯಾಕೆ ನೀನದಿಯ ಅಂತ ಅನ್ಕೋಬೇಡ, ಇದು ಟೂರಿಸ್ಟ್ ಪ್ಲೇಸು. ಅದಕ್ಕೆ ಕೋಟೆಯಿಂದ ನಾವು ಹೊರಗೆ ಎಕ್ಸಿಟ್ ಆಗ್ತಿದ್ದೀವಿ. ಸೇ ಬಾಯ್ ಟು ಚಿತ್ರದುರ್ಗ ಕೋಟೆ. ಹಾಡಿಸ್ಬೋದು. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ಬಾಟಲ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾವು ಇದು ಬಟರ್ ರೋಟಿ, ಬಟರ್ ನಾನ್ ಅಲ್ಲ ಕಣಮ್ಮ, ಬಟರ್ ರೋಟಿ ಇದು. ಇದು ಏನು ಹೇಳು? ಕಡಾಯಿ ಮಶ್ರೂಮ್ ಪನ್ನೀರ್ ಕಡಾಯಿ ಎಲ್ಲ ಬೆಣ್ಣು ತಿನ್ನೋದು. ಸೊ ಚೆನ್ನಾಯ್ತಂತೆ ಗೈಸ್.
ಇವ್ರ ಅಕ್ಕ ರೆಕಮೆಂಡ್ ಮಾಡಿರ್ತಕ್ಕಂಥ ರೆಸಾರ್ಟ್ ಇದು. ರೆಸಾರ್ಟ್ ಅಲ್ಲ, ರೆಸ್ಟೋರೆಂಟ್. ತಾಯಿ ಉಚ್ಚಂಗಮ್ಮನ ದೇವಸ್ಥಾನ ಗೈಸ್ ಇದು. ವೈಷ್ಣವಿ ಅವರ ಮನೆಗೆ ಬಂದಿದ್ದೀವಿ ನೋಡಿ ಗೈಸ್. ಇದೇ ನಮ್ಮ ವೈಷ್ಣವಿ ಅವರ ಮನೆ. ಆ್ಯಕ್ಚುಲಿ ಲಾಗ್ ಮಾಡಬಾರ್ದು ಅಂತಿದ್ದೆ, ವೈಷ್ಣವಿನೇ ನಮ್ಮ ಮನೇಲಿ ಲಾಗ್ ಮಾಡು ಅಂತ ಹೇಳಿ ಮಾಡಿಸ್ಕೊಂತಿರೋದು. ಅವ್ರ ಆಟೋದಿಂದೆ ವೈಷ್ಣವಿ ಅಂತ ಬರ್ತಿದ್ದಾರೆ ನೋಡಿ ಗೈಸ್. ಶಿ ವಾಂಟ್ಸ್ ಟು ಡೂ ಹೋಮ್ ಟೂರ್ ಮಾಡ್ತಾಳಂತೆ ಗೈಸ್. ನಾನೇ ತೋರಿಸ್ಬೇಕಂತ ಅದನ್ನ ಬರ್ತಾ ಹೇಳ್ಕೊಂಬಂದಾಳೆ ನಮ್ಮ ಮನೆ ತೋರಿಸು ಲಾಗಲ್ಲಿ ಅಂತ. ಇಲ್ಲಿ ನೋಡಿ ಗೈಸ್, ಇವರು ನರೇಂದ್ರ ಮೋದಿಯವರ ಅಪ್ಪಟ ಅಭಿಮಾನಿ ಅಂತೆ, BJP. ವೈಷ್ಣವಿ ವೋಟ್ ಫಾರ್ BJP ಗೈಸ್. ಅವಳು 24 ಗಂಟೆ ಅಳಕಂತ ಮಕ್ಕಳದು, ಸಿಂಗಲ್ ಬೆಡ್. ಇವಳು ಡ್ಯಾನ್ಸ್ ಹಾಕೋ ವಿಡಿಯೋ ಎಲ್ಲ ಇಲ್ಲಿಂದ ಅಂತೆ. ಸ್ಟೋರ್ 3 ರೂಮ್ಸ್ ಮಾಡಿದ್ದೆ, ನನಗೊಂದು, ಅಕ್ಕಂಗೊಂದು, ಅವರಿಬ್ಬರಿಗೊಂದು ಅಂತ. ಬಟ್ ಜಾಗ ಎಲ್ಲ ತಗೊಂಬಂದು ಅಂದ್ರೆ ಕೆಲ್ಸಕ್ಕೆ ಬರೋದು ವಸ್ತುಗಳು ನಿಲ್ಲಿಟ್ಟಾರೆ. ಅವಳೇ ಒಪ್ಕೊಂಡ್ಬಿಟ್ಲು, ಕೆಲ್ಸಕ್ಕೆ ಬರ್ದಿರೋ ವಸ್ತುಗಳೆಲ್ಲ ಇದೇ ರೂಮಲ್ಲಿ ಇರ್ತೀವಿ. ನೀವು ಅತಿಥಿ ನಮ್ಮ ಬ್ಲಾಗಲ್ಲಿ ಬೆಳಗ್ಗೆ ಬರಲಿಲ್ಲ, ಈಗ ಬಂದ್ಬಿಟ್ಟಾರೆ ತನ್ಯಾ ಭಂಡಾರಿ ಅವರು. ಆಲ್ಮೋಸ್ಟ್ 2 months ಆಯ್ತು ನೋಡಿ. ತನ್ಯಾ ಅವರು ಹೇಳಿ ನಮ್ಮ ಬ್ಲಾಗಿಗೆ. ತನ್ಯಾ ಅವರೇ ಹೇಳಿ. ಅಯ್ಯೋ, ನಿಮ್ಮ ಫ್ಯಾನ್ಸ್ ಎಲ್ಲ ಜಾಸ್ತಿ ಇದೆ ನಮ್ಮ ಬ್ಲಾಗಲ್ಲಿ. ವೆಲ್ಕಮ್ ಟು ಚಿತ್ರದುರ್ಗ. ವೆಲ್ಕಮ್ ಟು ವೈಷ್ಣವಿ ಸೋ. ಬೆಳಗ್ಗೆ ಗೈಸ್ ಇವಳಿಗೋಸ್ಕರ ಒಂದಿನ ಪೋಸ್ಟ್ಪೋನ್ ಮಾಡೀವಿ ನಾವು. ನಿನ್ನೆ ಬರೋದನ್ನ ಇವತ್ತು ಇವಳಿಗೋಸ್ಕರ ತಾನೇ ಮಾಡಿರೋದು. ನಿನ್ನೆ ಬರೋದನ್ನ ಇವತ್ತು ಕೋಟೆಗೆ ಹೋಗ್ತಿದ್ದೆ ಅಂದ ಮೇಡಮ್ ಫುಲ್ ಅಫಿಷಿಯಲ್ ಹೈಟೆಕ್. ಕೋಟೆ ಎಲ್ಲ ಹತ್ತಲ್ಲ ಗೈಸ್, ಇವಳು ಡೈರೆಕ್ಟ್ ಮನೆಗೆ ಬಂದಾಳೆ. ಗೊತ್ತು ಆಂಟಿಗೆ. ಇದು ವೈಷ್ಣವಿ ಅವರ ಅಮ್ಮ ಬಂದಿದ್ದಾಳೆ ಅಂತ ಮ್ಯಾಗಿ ಮಾಡಿದ್ದಾರೆ ಗೈಸ್ ಅವ್ರ ಮನೆಗೆ. ಅವ್ರ ಮನೆ ಇವ್ರ ಮನೇಲಲ್ಲ, ವೈಷ್ಣವಿ ಅವ್ರ ಮನೆಗೆ ಗೈಸ್. ಏನ್ ಹೇಳ್ತಿದ್ದಾಳೆ ಅಂದ್ರೆ, ಆಂಟಿ ನನಗೆ ತಿನ್ನುವಂಥದ್ದೇ ಅವಾಗ ಬೇಡ ನನ್ನ ಅಂತ ಅಂತಿದ್ಲಂತೆ. ಆದ್ರೆ ಆಂಟಿ ಕೇಳಲೇ ಇಲ್ಲ, ಅದಕ್ಕೆ ಅಲ್ಲಿದ್ದಾಳೆ, ಇಲ್ಲಿ ಕುತ್ಕೊಂಬಂದು ತಿನ್ನಕತ್ತಾಳೆ ಆಂಟಿ. ಮ್ಯಾಗಿ ಮಾಡಿರೋದು ತನ್ನೆಗೋಸ್ಕರನೇ ಅಂತ ನೋಡಿ ಗೈಸ್. ಅವ್ರಮ್ಮ ಅಪ್ರೂವ್ ಮಾಡೈತೆ. ಅವಳಿಗೆ ಇದು ಬೇಕಿತ್ತಲ್ಲ ತನ್ನೆ, ನಿನಗೋಸ್ಕರನೇ ಅಂತ. ಮರ್ಯಾದೆ ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ಬಿಟ್ಲು. ನಾವೀಗ ವೈಷ್ಣವಿ ಮತ್ತೆ ತನ್ನೆ ಅವ್ರಿಗೆ ಬಾಯ್ ಹೇಳ್ತಾ ಹೋಗ್ತಿದ್ದೀವಿ. ಬಾಯ್ ಬಾಯ್.